ಇವತ್ತಿನ ಈ ವಿಡಿಯೋದಲ್ಲಿ ಫೋನ್ಪೇನಲ್ಲಿ ನಾವು ಯಾವ ರೀತಿಯಾಗಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕನ್ನು ಲಿಂಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕನ್ನು ಹೇಗೆ ಓಪನ್ ಮಾಡ್ಬೋದು ಮತ್ತು ಒಂದು ವರ್ಚುವಲ್ ಡೆಬಿಟ್ ಕಾರ್ಡ್ ಕೂಡ ಹೇಗೆ ಇಶ್ಯೂ ಮಾಡಬೇಕು ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಹೇಗೆ ಲಿಂಕ್ ಮಾಡೋದು ಅಂತ ನೋಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ ಫೋನ್ಪೇದು. ನೀವಿಲ್ಲ ಅಂದರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಹತ್ರ ಯಾವ ಬ್ಯಾಂಕ್ ಅಕೌಂಟ್ ಇದೆ ಇಲ್ಲಿ ಶೋ ಆಗ್ತದೆ. ಈಗ ಆ್ಯಡ್ ನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೈರೆಕ್ಟಾಗಿ ಶೋ ಆಗಲ್ಲ. ಇಲ್ಲಿ ಸರ್ಚ್ ಮಾಡಬೇಕು, ಏರ್ಟೆಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಏರ್ಟೆಲ್ ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಅಕೌಂಟ್ ಸಕ್ಸಸ್ಫುಲಿ ಆ್ಯಡೆಡ್. ಇದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗುತ್ತೆ, ಏರ್ಟೆಲ್ ಆ್ಯಪ್ ಇದೆಯಲ್ಲ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪು, ಅಲ್ಲಿ ನೀವು ವರ್ಚುವಲ್ ಡೆಬಿಟ್ ಕಾರ್ಡ್ ಏನಿರುತ್ತಲ್ಲ ಆ ಥರದ್ದು ಒಂದು ಕೊನೆಯ 6 ಅಂಕೆಗಳು 6 ಡಿಜಿಟು ಮತ್ತು ಮಂತ್ ಇಯರನ್ನು ನೀವು ತೊಗೊಂಡು ಬನ್ನಿ. ತೊಗೊಂಡ ನಂತರ ಇಲ್ಲಿ ಬೇಕಾಗುತ್ತೆ ಈ ಅಕೌಂಟ್ ಆ್ಯಡೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೈರೆಕ್ಟಾಗಿ ಏನು ಕೇಳುತ್ತೆ, ಒಂದು ಅಕೌಂಟ್ ಶೋ ಆಗ್ತದೆ. ಅದಾದ ನಂತರ ಏನಾಗುತ್ತೆ, ಒಂದು ಪಿನ್ನನ್ನು ನೀವು ಸೆಟ್ ಮಾಡಬೇಕು. ಯಾವುದು UPI ಪಿನ್. UPI ಸೆಟ್ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು 6 ಡಿಜಿಟ್ ಪಿನ್ನನ್ನು ಹಾಕಿ 6 ಡಿಜಿಟ್ ಡೆಬಿಟ್ ಕಾರ್ಡ್ ನಂಬರನ್ನು ಹಾಕಿ, ಅದಾದ ನಂತರ ಮಂತ್ ಇಯರನ್ನು ಹಾಕಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದಾದ ನಂತರ ಮತ್ತೆ ನೀವು ಒಂದು UPI ಪಿನ್ನನ್ನು 2 ಸರ್ತಿ ಹಾಕಬೇಕು. ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈಗ UPI ಪಿನ್ ಸೆಟ್ ಆಗಿದೆ. ಇದಾದ ನಂತರ ಇಲ್ಲಿ ನೋಡ್ಬೋದು ₹1 ನಾವು ಸೆಂಡ್ ಒನ್ ಟು ಫ್ರೆಂಡ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ನಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇದನ್ನು ಪ್ರೈಮರಿ ಅಕೌಂಟಾಗಿ ಕೂಡ ನಾವು ಸೆಟ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೀವು UPI ಪಿನ್ನನ್ನು ಸೆಟ್ಟು ರೀಸೆಟ್ಟು ಎಲ್ಲವನ್ನು ಮಾಡ್ಬೋದು. ಇಲ್ಲಿ ಬ್ಯಾಲೆನ್ಸ್ ಚೆಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಬ್ಯಾಲೆನ್ಸ್ ಚೆಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ UPI ಪಿನ್ನನ್ನು ಎಂಟರ್ ಮಾಡಿದ ನಂತರ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಾವು ಒಂದು ₹100 ಆ್ಯಡ್ ಮಾಡಿದ್ವಲ್ಲ ಅದೇ ₹100 ಇಲ್ಲಿದೆ. ಈಗ ನಾವು ಮೇನ್ ಪೇಜ್ಗೆ ಬರೋಣ. ಮೇನ್ ಪೇಜ್ಗೆ ಬಂದ ನಂತರ ಇಲ್ಲಿ ನೀವು ಟು ಬ್ಯಾಂಕ್ ಆರ್ ಸೆಲ್ಫ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಬೇರೆಯವ್ರಿಗೆ ನೀವು ಅಕೌಂಟ್ ನಂಬರು ಇಲ್ಲ ಟು ಮೊಬೈಲ್ ನಂಬರ್ ಸೆಟ್ ಮಾಡ್ತೇನೆ, ಸೆಂಡ್ ಕೂಡ ಮಾಡ್ಬೋದು. ಈಗ ಟು ಬ್ಯಾಂಕ್ ಅಂತ ನಾನು ಸೆಲೆಕ್ಟ್ ಮಾಡ್ತೇನೆ. ನಾನು ಇಲ್ಲಿ ಸೆಲ್ಫ್ ಅಕೌಂಟ್ಗಳು ಇದ್ದಾವೆ ನಂದು. ನಾನು ಸೆಲ್ಫ್ ಅಕೌಂಟಿಗೆ ಒಂದು ಟ್ರಾನ್ಸಾಕ್ಷನನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ, ಟ್ರಾನ್ಸಾಕ್ಷನ್ ಆಗುತ್ತಾ ಇಲ್ಲ ಅಂಥೇಳಿ. ನಿಮಗೆ ಯಾವ ಅಕೌಂಟ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ನಮ್ಮದೇ ಆದ ಒಂದು HDFC ಸೆಲ್ಫ್ ಅಕೌಂಟನ್ನು ಚೂಸ್ ಮಾಡಿದ್ದೇನೆ. ₹1 ಕೂಡ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಿ. ಅಂದರೆ ಟ್ರಾನ್ಸಾಕ್ಷನ್ ಆಗ್ತದೆ ಇಲ್ಲೋ, ಅಕೌಂಟ್ ಆ್ಯಕ್ಟಿವೇಟ್ ಆಗಿದೆ ಇಲ್ಲ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಬೋದು. ಪೇ 1 ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ UPI ಪಿನ್ನನ್ನು ಹಾಕಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ದು ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಈ ರೀತಿಯಾಗಿ ನಾವು ಸೆಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು ಯಾರಿಗೆ ನೀವು ಕಳಿಸಿರ್ತೀರ. ಈ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು ನೀವು ಸೆಕೆಂಡರಿ ಅಕೌಂಟಾಗಿ ಇದನ್ನು ಯೂಸ್ ಮಾಡ್ಬೋದು, ಪ್ರೈಮರಿ ಅಕೌಂಟಾಗಿ ಯೂಸ್ ಮಾಡಬೇಡಿ. ನಾನು ಇನ್ನೊಮ್ಮೆ ಹೇಳ್ತೇನೆ, ನೀವೇನಾದರೂ ತಿಂಗಳಿಗೆ 5,000 to 10,000 ಅಷ್ಟೇ ಖರ್ಚು ಮಾಡ್ತೀರಾ ಅಂದರೆ ಈ ಅಕೌಂಟನ್ನು ಯೂಸ್ ಮಾಡಿ. ಇಲ್ಲಾಂದರೆ ನಾರ್ಮಲ್ ಪ್ರೈಮರಿ ಅಕೌಂಟನ್ನು ಓಪನ್ ಮಾಡಿ. ಅದರಲ್ಲೂ ಒಂದು ಬೆಸ್ಟ್ ಜೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಅಂದರೆ ಕೋಟಕ್ ಬ್ಯಾಂಕು. ಆ ಲಿಂಕ್ ಅಕೌಂಟ್ ಓಪನ್ ಮಾಡೋ ಲಿಂಕ್ ಕೂಡ ಇದೆ, ವಿಡಿಯೋ ಕೂಡ ಮಾಡಿದ್ದೇನೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ನಿಮಗೇನಾದರೂ ಕೇಳಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ನಿಮಗೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.